ಅಂದ್ಬಿಟ್ಟು ರೆಗ್ಯುಲರ್ ಆಸ್ ಸಚ್ ಇಸ್ ವೇಕೆಂಟ್ ಬಟ್ ಸ್ಕ್ಯಾನಿಂಗ್ ನಡೀತಾ ಇದೆ ಪೆರಿಫೆರಿಯಿಂದ DH ಆಫೀಸಿಂದ ಡೆಪ್ಯೂಟ್ ಮಾಡಿದ್ದಾರೆ. ಬಟ್ ರೇಡಿಯಾಲಜಿಸ್ಟ್ ಇಲ್ಲದಿದ್ದರೆ ವೀಕ್ಲಿ 3 ದಿನ ಖಾಲಿ ಇರುತ್ತೆ ಅವರಿಗೆಲ್ಲ 4 days ಇರ್ತದೆ ಮತ್ತು PGs ಕೂಡ ಇದೆ. ಯಾಕೆ ಕಾಯ್ತಾ ಇದ್ದೀರಿ? ಮಗ ಎಷ್ಟು ಬೆಡ್ ಇದೆ? ನೀವು ಇವರತ್ತೆ ಅವರ ಅಡ್ಮಿಟ್ ಆಗಿ ಯಾವಾಗ ಇವತ್ತಾದ ಅಡ್ಮಿಟ್ ತಕ್ಷಣ ಅಟೆಂಡ್ ಮಾಡಿದ್ದಾರಾ? ನೀವು ಬಂದ ತಕ್ಷಣ ಆಗಿದೆ. ಇವರು DS ಡಾಕ್ಟರ್ ಮಾಮೂಕರ್ ಇನ್ಸ್ಟಿಟ್ಯೂಟ್ಗೆ ಇಷ್ಟೆಲ್ಲ ಅರೌಂಡ್ 1000 ಇರುತ್ತೆ ನ್ಯೂ ಡೈಲಿ ಅರೌಂಡ್ 1000 ಎಲ್ಲ ಸಫಿಷಿಯೆಂಟ್ ಸ್ಟಾಫ್ ಇದೆಯಾ? ಸ್ಟಾಫ್ ಸಫಿಷಿಯೆಂಟ್ ಇದ್ದಾರೆ ಸರ್. ಇವಾಗ ಏನಂದರೆ ನಮಗೆ ICUಗೆ ಸ್ವಲ್ಪ ಬೇಕಾಗುತ್ತೆ. ನಮ್ಮದು ರೇಡಿಯಾಲಜಿ ಪೋಸ್ಟ್ ಒಂದು ವೇಕೆಂಟ್ ಇದೆ ಸಿರ್ಸ್ಲಾ ಅಂತ. ಅದು ಇಂಪ್ಲಾಂಟ್ಸು ನಾವು ABRK ಫಂಡಿಂದನೇ ಕೊಡೋದು ಸರ್. ಕೆಲವೊಂದು ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು ನೀ ರಿಪ್ಲೇಸ್ಮೆಂಟ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇದೆ. ಕಾಸ್ಟ್ ಅರೌಂಡ್ 58,000 to 85,000. ಅದು ನಾವು ABRKಲೇ ಅಲ್ಲಿ ಅಪ್ರೂವಲ್ ಆದಮೇಲೆ ಪ್ರೊಕ್ಯೂರ್ ಮಾಡಿ ಕೊಡುವಂಥದ್ದು ಸರ್. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಫಂಡ್ಸಿಂದ ಆಫೀಸ್ ಪ್ರೊಸೀಜರು ಸಪ್ಲೈ ಆರ್ಡ್ರು ಪರ್ಚೇಸ್ ಆರ್ಡ್ರ್ ಆದಮೇಲೆ ನಾವು ತೊಗೊಳಕ್ಕಾಗ್ತದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಇಂಪ್ಲಾಂಟ್ಸ್. ಎಮರ್ಜೆನ್ಸಿ ನೀಡಲ್ಲ ಸರ್? ಎಮರ್ಜೆನ್ಸಿ ಅವರು ಪ್ರೊಕ್ಯೂರ್ ಮಾಡೋಂಗಿಲ್ಲ ಸರ್. ನಾವು ಓನ್ಲಿ ಆನ್ ಸಪ್ಲೈ ಇಟ್ಕೊಳ್ತೀವಿ. ನಾವು ಇಟ್ಕೊಳ್ಳಲ್ಲ. ಅವ್ರು ಹೇಳೋದು ಎಮರ್ಜೆನ್ಸಿ ಕೇಸ್ ಇದ್ದಾಗ ಅದು ಹೊರಗಿಂದಲೇ ತರಬೇಕಾಗತ್ತೆ, ನೀವೇನು ಯೂಸ್ ಮಾಡೋಲ್ಲ. ಅಲ್ಲ, ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ ಟೋಟಲ್ ರೀಪ್ಲೇಸ್ಮೆಂಟ್ ಬೇಕಾದರೆ ಅದು ಎಮರ್ಜೆನ್ಸಿ ಕೇಸ್ ಅಲ್ಲ ಅಂತ. ಆಕ್ಸಿಡೆಂಟ್ ಆಗಿ ಬರ್ತಾರಲ್ಲ ಸರ್, 3 months ಆಗಿದೆ. ಯಾವುದು ಏನು ರೀಪ್ಲೇಸ್ಮೆಂಟಿಗೆ? ಅಲ್ಲ ಸರ್, ಆಕ್ಸಿಡೆಂಟ್ ಆಗಿ ಬಂದರೆ ಗೊತ್ತಾಯ್ತು. ಅವರು ಒಂದು ವಾರದಲ್ಲಿ ಆಪ್ರೇಷನ್ ಮಾಡಿಸ್ಕೋಬೇಕಾಗಿರೋರು ತಿಂಗಳಂಗಟ್ಲೆ ಇಲ್ಲಿ ಕೂತ್ಕೊಂಡಿದ್ರೆ ಹೆಂಗೆ ಸರ್? ಸ್ಪೆಷಲ್ ರೂಮ್ಸು ಅಷ್ಟೇ ಸರ್. ಸ್ಪೆಷಲ್ ರೂಮ್ ಇದಿದೆ ಸರ್, ವ್ಯವಸ್ಥೆ ಇಲ್ಲ. ಯಾವುದು ಸ್ಪೆಷಲ್ ರೂಮ್ ಸರ್. ಸ್ಪೆಷಲ್ ರೂಮ್ ಸ್ಪೆಷಲ್ ವಾರ್ಡ್ ಬಿಲ್ಡಿಂಗ್ ಅಂಡ್ ಈಸ್ ಅಂಡರ್ ರಿನೋವೇಷನ್. 9.9 crores ರಿನೋವೇಷನ್ ಆಗ್ತಿದೆ. ಸ್ಪೆಷಲ್ ವಾರ್ಡ್ ಎಲ್ಲ ರಿನೋವೇಷನ್ ಹ್ಯಾಂಡ್ ಓವರ್ ಮಾಡ್ತಾರೆ ಸರ್. ರಿನೋವೇಷನ್ ಆಗ್ತಾ ಇದೆ ಅಂತ ಸ್ವಲ್ಪ ಟೈಮ್ ಆಗುತ್ತೆ. ಸ್ಪೆಷಲ್ ವಾರ್ಡ್ ನಾಳೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಿಮಗೆ ಗೊತ್ತಲ್ವಾ, ಸಿವಿಲ್ ವರ್ಕ್ಸ್ ನಡೀತಾ ಇದೆ. ಅಲ್ಲ, ಮೀಟಿಂಗಲ್ಲಿ ನಾವು ಹೇಳ್ತೀವಿ ಅಲ್ಲ, ಈಗ ಜನರಲ್ ಅವರು Depends on the cases. Simple cases. Simple cases within 1 hour will dispose. Suppose lab investigations ಆಗಬೇಕು ಅಂದರೆ ಲ್ಯಾಬಲ್ಲಿ 12 o'clock they will draw the blood sir. ಆಮೇಲೆ 3 o'clock it will be. But we have enquired the patient. 2:30 to 3. ಅವರು ಅಟೆಂಡ್ ಆಯಿತು ಬಂದು ಕಾಯ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, OPD ಅಲ್ಲಿ ಡೈರೆಕ್ಟಾಗಿ ಹೋದರೆ ಕ್ಯೂ ಸಿಸ್ಟಮ್ ಇಸ್ ದೇ ದಟ್ ಟು ಫಾಲೋ ದ ಕ್ಯೂ ಸಿಸ್ಟಮ್. ಇಲ್ಲಿ ಬಂದರೆ ಎಮರ್ಜೆನ್ಸಿ ಕೇಸಸ್ ವಿದಿನ್ ನೋ ಟೈಮ್. So you are treating only the emergency cases here. ಕ್ಯಾಶುಯಾಲಿಟಿ ಇಸ್ ಓನ್ಲಿ ಫಾರ್ ಎಮರ್ಜೆನ್ಸಿ. ಸರ್, ವಾರ್ಡ್ಸ್ ಎಲ್ಲ ವಿಸಿಟ್ ಮಾಡ್ಕೊಡಿ ಸರ್, ಯಾವ್ದಾದ್ರು ಒಂದು ವಾರ್ಡ್ಸು ದಯವಿಟ್ಟು. ವೀಲ್ ಚೇರ್ ಇಲ್ಲ, ಹಾಗೆ ಕರ್ಕೊಂಡು ಹೋಗ್ತಾರೆ ಹೇಳ್ರಿ. ಅವಲ್ಲ ಅವರೆಲ್ಲ ಹೋಗಿರ್ತಾರೆ ಸರ್ ವೀಲ್ ಚೇರ್. ಇವರೇ ಮೇಡಮ್ ವೀಲ್ ಚೇರ್ ಇಲ್ವಾ? ವೀಲ್ ಚೇರ್ ಇಲ್ಲ, ವೀಲ್ ಚೇರ್ ಇದೆ ಸರ್. ವಾರ್ಡಲ್ಲಿ OPDಲೂ ಇದೆ ವೀಲ್ ಚೇರ್. ಕಂಪ್ಲೇಂಟ್ ಮಾಡ್ಬೋದು ಸ್ಟೇಷನ್ ಯಾವ ಹೊಡೆದಂಟ ಯಾವಾಗ ಆಯಿತು? ಇವ್ರಿಗೆ ಹೊಡೆದ ಎಂಟ್ರಿ ಮಾಡಿಸಿದ್ದೀರಮ್ಮ ಇಲ್ಲಿ? MLC ಮಾಡಿದ್ದಾರೆ. ಅದು ನಾನು 10 ಚೇರ್ ಮೇಲೆನೇ ಕುಳಿಸಿದ್ದಾರೆ. ಸ್ಕ್ಯಾನಿಂಗ್ ಕಳಿಸ್ಬಿಟ್ಟು ಇನ್ನೇನು ಮಾಡೋದು? ಬೆಡ್ ಇಲ್ಲ. ನೋಡ್ತೀವಿ ಅಲ್ಲಿ ಬೆಡ್ ಇಲ್ವಾ? ಆಕ್ಚುಲಿ ಪೊಲೀಸ್ ವಾರ್ಡಲ್ಲಿ ಮತ್ತೆ ಬೆಳಗ್ಗೆ 8 ಗಂಟೆಗೆ ಕಳಿಸಿದ್ರು, ಬೆಡ್ ಇಲ್ಲ ಇನ್ನೂ.
ಕೂತ್ಕೊಂಡೇ ಇಲ್ಲ ಬೆಡ್ ಯಾಕಿಲ್ಲ ಇದೆ ಅಲ್ಲ Sir, the whole hospital is getting renovated, sir. 2-3 ಕಾಲು ಇದೆ ಅಲ್ಲ ಅಲ್ಲಿ ಈಗ ಆರಾಮಾಗೈತೆ ಕರ್ಕೊಂಡು ಅಲ್ಲ ಕ್ಯಾಜುವಲ್ಟಿ ಅಲ್ಲೇ ಯಾಕೆ ಸೇರಿಸಲಿಲ್ಲ ಅವರಿಗೆ ಕರ್ಕೊಂಡು ಹೋಗ್ಬೇಡಿ ಮನೆಗೆ, ಪೊಲೀಸ್ ಬಂದು ಹೇಳಿಕೆ ತಗೋಬೇಕಲ್ಲ ನಿಮ್ಮ ಹತ್ರ. ಅಲ್ಲಮ್ಮ ಬೆಡ್ ಅಲ್ಲಿ ಕೊಡ್ತಾರೆ, ಬೆಡ್ ಕೊಡಿಸ್ಬಿಡಿ ಅಲ್ಲಿ ಖಾಲಿ ಇದ್ರೆ ಯಾರಿಗೆಲ್ಲ ಅಲ್ಲಿ ಇಲ್ಲ ಹೇಳಿದ್ಯಾರು ಇಲ್ಲ ಅಂತ ಹೇಳಿಲ್ಲ, ನೀವು ಕರ್ಕೊಂಡು ಹೋಗಿದ್ರಲ್ಲ, ಮತ್ತೆ ಇಲ್ಲಿ ಜನ ಬರ್ತಾ ಇರ್ತಾರಲ್ವಾ, ಬೇರೆ ಕಡೆ ಮಾತಾಡ್ತಾರೆ. ಪೊಲೀಸರು ಇಂಟಿಮೇಷನ್ ಹೋಗಿದೆಯಾ? ಇಲ್ಲಿ ಅಡ್ಮಿಷನ್ ಆಗಿರೋ ಪೇಷಂಟ್ ಮಾತ್ರ ಪೊಲೀಸ್ ಇಂಟಿಮೇಷನ್ ಹೋಗುತ್ತೆ ಸರ್. 1 ಗಂಟೆಗೆ ಬಂದು ಅಡ್ಮಿಟ್ ಆಗಿದ್ರು. 1 ಗಂಟೆ ರಾತ್ರಿ 1 ಗಂಟೆ ರಾತ್ರಿ 1 ಅಲ್ಲ ಅಡ್ಮಿಟ್ ಆಗಿ ಬೆಡ್ ಕೊಡ್ಲಿಲ್ವಾ ನಿಮಗೆ ಇದ್ರು ಬೆಡ್ ರಾತ್ರಿಯಿಂದ ಬಂದಿದ್ರಾ? ಬೆಳಗ್ಗೆ ಸ್ಕ್ಯಾನಿಂಗ್ ಅಟೆಂಡ್ ಮಾಡಿದವ್ರು ಯಾರು ನೋಡಿ? ಅಂದರೆ ಎಮರ್ಜೆನ್ಸಿ ಆಗಿದ್ರೆ ಡೆಲಿವರಿ ಆಗಿದೆ ನೋಡಿ. Actually, the procedure is only for inpatients. We send for police ಆಯ್ತಲ್ಲ ಅದು ಇಲ್ಲಿ inpatient ಅಲ್ಲ ಎಲ್ಲಿ ಅಡ್ಮಿಟ್ ಅಂತ ಹೇಳಿ ಯಾವ ವಾರ್ಡಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ಅಡ್ಮಿಷನ್ ಮಾಡಿ once ಇಲ್ಲಿ ಅಡ್ಮಿಟ್ ಮಾಡಿದ್ರು ವಾರ್ಡ್ ಶಿಫ್ಟ್ ಮಾಡಿ. ಇವ್ರದ್ದು ಏನು ಅಂತ ಹೇಳಿ ಅಡ್ಮಿಟೆಡ್ ಅಡ್ಮಿಟ್ ಆಗಿದ್ರೆ ಅವ್ರು ಯಾಕೆ ಈಗ ಸ್ಟೇಷನ್ಗೆ ಹೋಗ್ಬೇಕು? ಅಲ್ಲ ಈಗ ಹೊರಟಿದ್ದಾರಲ್ಲ ಅಲ್ಲ ಹೋಗೋದಿಲ್ಲ ಬಟ್ ಅವ್ರು ಹೋಗ್ತಾ ಇದ್ದಾರೆ ಈಗ ಯಾಕೆ ಹೇಳಿತ್ತು ಸ್ಟೇಷನ್? ಯಾರು ಹೇಳಿಲ್ಲ, ಇಲ್ಲಿ ಮತ್ತೆ ಭೇಟಿಲ್ಲ ಏನಿಲ್ಲ, ಚೇರ್ ಮೇಲೆ ಕೂತ್ಕೊಂಡು ಆಗ್ತಾ ಇಲ್ಲ. ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮೆಲ್ಲಗೆ ಹೋಗೋಣ. ಯಾರು ಹೇಳಿಲ್ಲ, ನಾವೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒ ಪಿ ಡಿಯಲ್ಲಿ ಬರ್ದಿರ್ತಾರೆ ಅಡ್ಮಿಟ್ ಮಾಡಬೇಕಾ ಏನು ಅವ್ರ ಬಿಟ್ಟಿಗೆ ನಿನ್ನೆ ನೈಟ್ ಕ್ಯಾಶುಯಾಲಿಟಿ 1 ಗಂಟೆಗೆ ಬಂದಾರಂದ್ರೆ ಅಡ್ಮಿಟ್ ಮಾಡ್ಕೊಂಡಿದ್ದೀರಾ? ಓಕೆ ಅಂತ ಕೇಳ್ಕೊಂಡಿದ್ದೀರಾ? ಆಂಬ್ಯುಲೆನ್ಸಾಗೆ ಬಂದಿದ್ದು ಸರ್ ನಾವು 1 ಗಂಟೆನಾಗ. ಪೇಷಂಟ್ನ ಕಳಿಸಿದ್ದಾರೆ, ಇವ್ರನ್ನ ಅಡ್ಮಿಷನ್ ಕೊಟ್ಟಿಲ್ಲ, ಮತ್ತೆ ಪೊಲೀಸ್ ಇಂಟಿಮೇಷನ್ ಹೋಗಿರಲ್ಲ. ಇನ್ಪೇಷಂಟ್ ಮತ್ತೆ ಈ ಪೇಷಂಟ್ ಅವರೇ ಪೇಷಂಟ್ ಆಗಲಿ ಬಿಡಿ, ಈಗ ಕ್ಯಾಜುವಲ್ಟಿ ವಾರ್ಡಿಗೆ ಬಂದಾಗ ಅಸಾಲ್ಟ್ ಅಂತ ಮಾಡಲೇಬೇಕಲ್ಲ. ಕ್ಯಾಜುವಲ್ಟಿಯಲ್ಲಿ ಬಂದು ಇದಾದಾಗ ನೀವು ಟ್ರೀಟ್ಮೆಂಟ್ ನೀಡಿದಾಗ ಅದು ಹಿಸ್ಟ್ರಿ ಆಫ್ ದ ಇನ್ಸಿಡೆಂಟ್ ಅಸಾಲ್ಟ್ ಅಂತಿದ್ರೆ ಪೊಲೀಸ್ ಇಂಟಿಮೇಷನ್ ಹೋಗಲೇಬೇಕಲ್ಲ. ಅಡ್ಮಿಷನ್ ಆಮೇಲೆ ಆಗ್ತದೆ. ಇಲ್ಲ ಸರ್, ಔಟ್ ಪೇಷಂಟ್ ವಿ ಆರ್ ನಾಟ್ ಇಂಟಿಮೇಟಿಂಗ್ ದ ಅಲ್ಲ ಔಟ್ ಪೇಷಂಟಲ್ಲಿ 1 ಗಂಟೆಯಿಂದ ಇನ್ನೂ ಇಲ್ಲಿ 1 ಗಂಟೆವರೆಗೆ ಇಲ್ಲೇ ಅದಾರೆ. ಬಿಕಾಸ್ ದೇ ಕಾಂಟ್ ಗೋ ಬ್ಯಾಕ್ ಹೋಮ್ ಅಲ್ಲ ಸರ್, ವಿ ಕೀಪ್ ದೆಮ್ ನೈಟ್ ಯಾರೇ ಬಂದರೂ ಇಲ್ಲಿ ಹಿಸ್ಟ್ರಿ ಆಫ್ ಅಸಾಲ್ಟ್ ಇದ್ದಾಗ MLC ಮಾಡ್ಕೊಂಡು ತಕ್ಷಣ ಹೋಗ್ಬಿಡ್ತದೆ ಅಂತ ಹೇಳಿ ನಾನು ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಈಸ್ ಪೇಷಂಟ್ ಆರ್ ಔಟ್ ಪೇಷಂಟ್. ಇಲ್ಲ ಸರ್, ಔಟ್ ಪೇಷಂಟ್ ನಾವು ಕಳಿಸ್ತಾ ಇಲ್ಲ ಸರ್, ಪೊಲೀಸ್ ಇಂಟಿಮೇಷನ್ ಔಟ್ ಪೇಷಂಟ್ ನಾವು ಕಳಿಸ್ತೀವಿ. MLC ಮಾಡ್ಕೊಂಡಿದ್ದೀರಲ್ಲ. MLC ಮಾಡ್ಕೊಂಡಿರ್ತೀವಿ ಸರ್, ಓನ್ಲಿ ಇಫ್ ದ ಪೇಷಂಟ್ ಈಸ್ ಅಡ್ಮಿಟೆಡ್ ಪೊಲೀಸ್ ಇಂಟಿಮೇಷನ್ ವಿಲ್ ಬಿ. ಇವರು ನಿನ್ನೆ ರಾತ್ರಿ 1 ಗಂಟೆಯಿಂದ ಇವತ್ತವರೆಗೆ ಅಡ್ಮಿಟ್ ಆಗದೆ ಇಲ್ಲಿ ಇದ್ರು. ಅಡ್ಮಿಟ್ ಆದರೆ ವಿ ಕೀಪ್ ಇನ್ ಎಮರ್ಜೆನ್ಸಿ ಸರ್ವಿಸ್ ಕ್ಯಾಶುಯಾಲಿಟಿ ಬೆಡ್ಡಲ್ಲಿ ಇಟ್ಟಿರ್ತೀವಿ. ನೋಡಿ ಅವ್ರಿಗೆ ಏನು ಆಯ್ತು ಸರ್, ಬೆಟರ್ ಹಾಗೆ ನಡ್ಸ್ಕೊಂಡು ಅವ್ರ ಒಪಿನಿಯನ್ ಈಗ ಹೋಗಿ ನೋಡಿ ಅವ್ರು ಏನು ಮುಂದೆ ಹೋಗ್ತಾರೆ. ಆಗಲಿ ಬನ್ನಿ ಬೆಳಿಗ್ಗೆ ಇನ್ನೂ ಆಗಿಲ್ವಾ? ಇನ್ನೂ ಸ್ಕ್ಯಾನಿಂಗ್ ಆಗಿಲ್ವಾ? ನೀವು ಪೇಷಂಟ್ ಕಡೆಯವರ? ಪೇಷಂಟ್ ಕೂಡ ಅಟೆಂಡರ್ ಸರ್. ಪೇಷಂಟ್ ಯಾರಿದ್ದಾರೆ ಹೇಳಿ. ಪೇಷಂಟ್ ಹೊರಗಡೆ ಸ್ಕ್ಯಾನ್ ಇದೆ. ಇಲ್ಲಿ ಎಲ್ಲ ಪೇಷಂಟ್ ಕಡೆಯವರು ಬಂದವರ? ನೀವೇ ಪೇಷಂಟಾ? ಯಾರು ಪೇಷಂಟ್ ಯಾರು? ಎಷ್ಟು ಗಂಟೆಗೆ ಬಂದಿದ್ದೀರಿ? ನಿಮ್ಗೆ ಎಷ್ಟು ಗಂಟೆ ಕೊಟ್ಟಿದ್ದಾರೆ? ಟೈಮ್ ಎಷ್ಟು ಗಂಟೆಗೆ ಕೊಟ್ಟಿದ್ದಾರೆ? 10 ಗಂಟೆಗೆ. MRI ಸ್ಲಾಟ್ಸ್ ಇರ್ತವೆ ಸರ್, ಅದರಲ್ಲಿ ಕಾಂಟ್ರಾಸ್ಟ್ ಇರ್ತವೆ. ಸೊ ಅದನ್ನು ಅಲ್ಲ ನಿಮಗೆ ಎಷ್ಟು ಗಂಟೆ ಟೈಮ್ ಕೊಟ್ಟಿದ್ದಾರೆ? ಟೈಮ್ 10 ಗಂಟೆಗೆ ಬಂದಿದ್ರು, 10 ಗಂಟೆಗೆ ಕೊಟ್ಟಿದ್ದೀವಿ. ಬಂದಿಲ್ಲ. ಸ್ಲಾಟ್ಸ್ ಕೊಟ್ಟಿರ್ತೀವಿ ಸರ್. ಕೆಲವೊಂದು ಪೇಷಂಟ್ಗೆಲ್ಲ ಬಸ್ಸಿನ ವ್ಯವಸ್ಥೆ ಇರಲ್ಲ ಅಂತ 10 ಗಂಟೆಗೆ ಅಂತ ಹೇಳಿದ್ರಂತೆ. ಸಾಧಾರಣ ಎಲ್ರಿಗೂ 10 ಗಂಟೆಯಿಂದ ಕೊಡ್ತೀರಿ ನೀವು? 10 ಗಂಟೆ ಇಲ್ಲ, 6 o'clock ಸ್ಟಾರ್ಟ್ ಮಾಡ್ತೀವಿ. 24 hours. ಮಧ್ಯದೊಳಗೆ ಮುಗಿಯುತ್ತೆ. ಹೋಗ್ಬಂಡಿ. ಇಲ್ಲ ಸರ್, ಇಲ್ಲೇ ಇರ್ತೀರಿ ಸರ್. ಕ್ಯಾಶುಯಾಲಿಟಿಯಿಂದ ಬಂದಿದ್ದ ಅಸಾಲ್ಟ್ ಕೇಸಸ್ ಡಿಪೆಂಡಿಂಗ್ ಆನ್ ಮೆಡಿಕಲ್ ಕಂಡೀಷನ್ ಎಮರ್ಜೆನ್ಸಿ ವಾರ್ಡಲ್ಲಿ ಎಮರ್ಜೆನ್ಸಿ ಶಿಫ್ಟ್ ಮಾಡ್ತೀವಿ. ಇಲ್ಲಿ ICUಗೆ ಆದರೆ ICU ತೊಗೊಳ್ತೀವಿ. ಇಲ್ಲಿ ವಾರ್ಡ್ಗೆ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಆಫ್ ದ ಪೇಷಂಟ್ ವಿಲ್ ಶಿಫ್ಟ್. ಇಲ್ಲಿ ಎಷ್ಟು ಬೆಡ್ ಇದೆ? ಇದು 12 ಬೆಡ್ಸ್ ಇದೆ ಸರ್. ಇದು ಎಮರ್ಜೆನ್ಸಿ ಎಮರ್ಜೆನ್ಸಿ 12 ಫುಲ್ ಆಗಿದೆ, ಯಾವುದು ಖಾಲಿ ಇದೆ? ಇಟ್ ವಿಲ್ ಬಿ ಡಾಕ್ಟರ್ಸ್ ಎಲ್ಲ ಟೈಮ್ ಟು ಟೈಮ್ ಬರ್ತಾರಾ?
ಹೇಳಪ್ಪ ಮಾತಾಡಿ. ಡ್ರಿಂಕ್ ಅಂತ ಅದಕ್ಕಾಗಿ ನಾನೇ ಹೇಳಿದ್ದು ಈ MRI ಈ ಗೇಟ್ನ ಮುಚ್ಚಿ ಅಂತ. ನೀವು ಹಾಗೆ ಓಡಾಡ್ಬೇಕಮ್ಮ ಆ ಗೇಟ್. ಇಲ್ಲ ಪೇಷಂಟ್ಗೆ ತೊಂದರೆ ಆಗೋದಿಲ್ಲ. ಈಗ ಯಾಕಂದ್ರೆ ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಸುಸ್ತವಾಗಿರ್ತಾರ, ಅವಾಗ ಓಡಕ್ಕೆ ದಾರಿ ತುಂಬ ದೂರ ಆಗುತ್ತೆ. ಮಲ್ಟಿಪಲ್ ಗೇಟ್ಸ್ ವೇರ್ ಓಪನ್ಡ್ ಅಂಡ್ ವಿ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಲ್ಲ ಅವ್ರು ಹೇಳೋದು ಆದ್ಮೇಲೆ ಪೇಷಂಟ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಬಿಟ್ಟು ಮತ್ತೆ ಲಾಕ್ ಮಾಡಿ. ಮೇನ್ ಗೇಟ್ ಇಸ್ ದಟ್ ಸೈಡ್. ಬೆಳಗ್ಗೆ ಟೈಮ್ ಕ್ಲೋಸ್ ಮಾಡಿ. ಆಯ್ತಲ್ಲ, ವೀಲ್ ಚೇರ್ ಇದೆಯಾ? ಇದೆ ಸರ್, ಸಫಿಷಿಯಂಟ್ ವೀಲ್ ಚೇರ್ಸ್ are. ವೀಲ್ ಚೇರ್ ಆದರೂ ಪ್ರೊವೈಡ್ ಮಾಡಿ. ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳಿ ನೀವು. ವೀಲ್ ಚೇರ್ ಪ್ರೊವೈಡ್ ಕೊಡ್ತಾರೆ. ಈಗ ಗಾಡಿ ಕೊಡ್ತಾರಮ್ಮ, ಅದರಲ್ಲಿ ಅದು ಇಲ್ಲಿ ಗೇಟ್ ತೆಗೆದ್ರೆ ನಾಯಿಗಳು ಬರ್ತಾರೆ ಅಂತೆ. ಅಲ್ಲ ಸರ್, ಬೆಳಗ್ಗೆ ಟೈಮ್ ತೆಗೆದ್ರೆ ಸಾಕು ಅಂತ. ಆಯ್ತಮ್ಮ, ನೀವು ಬಂದಾಗ ಒಬ್ರು ಯಾರೊಬ್ರು ಬಂದು ಹೇಳಿದ್ರೆ ತೆಗೆದು ಒಳಗಡೆ ಆಗರ ಮಾಡಿ, ಆಗನ ಮಾಡಿದ್ರೆ ಮತ್ತೆ ಕ್ಲೋಸ್ ಮಾಡಿ. ಪೇಷಂಟ್ ಬಂದಾಗ ಅಟ್ಲೀಸ್ಟ್ ಓಪನ್ ಮಾಡಿದ್ರೆ ನಮ್ಮ ಪೇಷಂಟ್ ಬಿತ್ತಂದ್ರೆ ಏನಕ್ಕ ಗೇಟನ್ನ ನಾಯಿಗೆ ಗೊತ್ತವಂತೂ ಬಂದ್ ಮಾಡವ್ರೆ. ಬೆಳಗ್ಗೆ ಟೈಮ್ ತೆಗಿಲಿ, ಜನ ಓಡಾಡ್ತಾ ಇರ್ತಾರೆ. ನೀರ್ಗೆಲ್ಲ ಬರ್ತದೆ ಬೆಳಗ್ಗೆ ಹೊತ್ತು. ಎಷ್ಟೊತ್ತಾಯ್ತು? 1 hour ಆಗಿತ್ತು. ಬಂದು ಇವತ್ತು ಗಂಟೆ ಆಗ್ತಾ ಇದೆ. ಅಲ್ಲಿ ಡಾಕ್ಟರ್ ಓದ್ ಟೈಮಲ್ಲಿ ಡಾಕ್ಟರ್ ಅಲ್ಲಿ ಕಾಯ್ಬೇಕು, ಇಲ್ಲಿ ಕಾಯ್ಬೇಕು. ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ ಬಂದು 1 hour ನಾನು ಬಂದು 1 hour. 10 ಗಂಟೆಯಿಂದ ಕಾಯ್ಕೊಂಡಿದ್ದೀವಿ ಸರ್. 10 ಗಂಟೆ. ಇಲ್ಲಿ ಎಷ್ಟು ಜನ ಇದ್ದಾರೆ? ಬಟ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಕಾಣ್ತಾ ಇಲ್ಲ. ಎಷ್ಟೊತ್ತಾಗತ್ತೆ ಒಬ್ಬೊಬ್ರಿಗೆ? ಸರ್ವರ್ ಯಾವಾಗಲೂ ಪ್ರಾಬ್ಲಮ್ ಆಗುತ್ತೆ. ರೆಗ್ಯುಲರ್ ಇವತ್ತಾಗಿದೆ ಅಲ್ಲ, ಅದಕ್ಕೆ ಏನಾದ್ರು ಒಂದು ಅಡಿಷನಲ್ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಸರ್ವರ್ ಪ್ರಾಬ್ಲಮ್ ಎವ್ರಿಡೇ ಇದೆ ಸರ್. ಆ್ಯಕ್ಚುಲಿ OPD ಇದಕ್ಕಿದೆ ಸರ್. OPDಗೆ ಒಂದು ಸಮ್ ಡೇಸ್ 1 hour, half an hour ಆಗುತ್ತೆ. ಬಟ್ ಈಗೇನೋ ಪ್ರಾಬ್ಲಮ್ ಹೇಳ್ತಾರಲ್ಲ ಅವರು. ಸರ್ವರ್ ಡೈಲಿ ಪ್ರಾಬ್ಲಮ್ ಆದ್ರೆ ತೊಂದರೆ ಆಗ್ತದೆ. ಇಲ್ಲೇ 2 ತಾಸು ತುಂಬ ಇದಾಗುತ್ತೆ. ಹಳ್ಳಿಯಿಂದ ನೀವು ಮಧ್ಯಾಹ್ನವರೆಗೆ ಇಲ್ಲಿ ಆದರೆ ಮತ್ತೆ ಮತ್ತೆ ಹೋಗೋ ಡಾಕ್ಟರ್. ಫಸ್ಟ್ ಟೈಮ್ ಬರ್ತಾ ಇರೋದಾ? ಅಲ್ಲ, ಮೊದಲಿಂದ ಇರ್ತಲ್ಲ ಅವ್ರ ಹತ್ರ UHID ಇದೆ. ಇದೀಗ ರಿವಿಸಿಟ್ ಆಗಿರ್ಬೋದು. ನೀವೀಗ ಸೆಕೆಂಡ್ ಟೈಮ್ ಬರ್ತಾ ಇರೋದಾ? ಫಸ್ಟ್ ಟೈಮ್ ಬಂದಾಗ ನಿಮಗೆ ಕಾರ್ಡ್ ಸಿಕ್ಕಿಲ್ವಾ? ನಂಬರ್ ಸಿಕ್ಕಿಲ್ವಾ ಅದರಲ್ಲಿ? ಇರುತ್ತೆ. ಸೇಮ್ ನಂಬರ್ ವಿಲ್ ಕ್ಯಾರಿ ಅದೇ ಹಾಗಾಗಿ ಸಾಹೇಬ್ರು ಏನು ಹೇಳಿದಂದರೆ, ಈ ಒಮ್ಮೆ ID ಸಿಕ್ಕಿದ ಮೇಲೆ ನೆಕ್ಸ್ಟ್ ಟೈಮ್ ಸ್ಲಿಪ್ಪಲ್ಲಿ ನೀವು ಬರೆದು ಕೊಟ್ಟರೆ ಅದಿತ್ತು ಮ್ಯಾನ್ಯಲ್. ಯಾಕಂದರೆ ಸರ್ವರ್ ಡೌನ್ ಇದ್ದರೆ ಅವರು ಕಾಯಬೇಕಾಗತ್ತೆ. ನಾವು ಸುಮ್ಮನೆ ಡೇಟ್ ಚೇಂಜ್ ಮಾಡೋಕ್ಕೆ ಇವಾಗಲೂ 1 ಗಂಟೆ ಕಾಯ್ಬೇಕು. ಡೇಟ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ಇವಾಗಲೂ 1 hour 1.5 hour ಕಾಯ್ಬೇಕು. ಅವ್ರದ್ದು ಕ್ಲಿನಿಕ್ಗಳು ಇರುತ್ತಲ್ಲ, ಅದೇ ಕ್ಲಿನಿಕ್ಗಳಲ್ಲಿ ಇರ್ತದೆ. ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇರಬೇಕು ಮಾಡಿ. ಏನು ಆಫೀಸ್ ಅವರ್ಸ್ ಇದೆ ಅಲ್ಲ, ಅದರಲ್ಲಿ ಇಲ್ಲೇ ಇರಬೇಕು ಕಂಪಲ್ಸರಿ. ಅಲ್ಲಿ OPD ಫಾಸ್ಟ್ ಇದಾಗೈತೆ ಸರ್. ಒಂದು QR ಕೋಡ್ ಇದೆ ಸರ್. ಸೊ ಇವರೆಲ್ಲ ಪೇಷಂಟ್ಸ್ ದೇ ಕ್ಯಾನ್ ಸ್ಕ್ಯಾನ್ ದೇರ್ ವಿತ್ ದೇರ್ ಮೊಬೈಲ್ ಅಂಡ್ ದೇ ಕ್ಯಾನ್ ಗೆಟ್ OPD. ದಿಸ್ ಕ್ಯೂ ದೇ ಕ್ಯಾನ್ ಅವಾಯ್ಡ್. ಇಲ್ಲ ಮಾಡ್ತಾ ಇಲ್ಲ. ಅಲ್ಲ, ಅದಕ್ಕೆ ಯಾರು ಒಬ್ಬರು ಗೈಡರ್ ಮಾಡಬೇಕು. ಗೊತ್ತಾಗಲ್ಲ ಸುಮ್ಮನೆ ಮಾಡ್ತಾ ಇದ್ದಾರೆ ಸರ್. ಅದಿದೆ, ಇಟ್ ಇಸ್ ದೇರ್ ಸರ್. ಅಷ್ಟೇ ಹೊರಗಡೆ ಯಾವುದು ಪ್ಲೇಟ್ಸ್ ಮುರಿದೋದಾಗ ಪ್ಲೇಟ್ ಹೊರಗಡೆಯಿಂದಲೇ ತರಿಸಿ. ಯಾಕಂದ್ರೆ ಟ್ಯಾಬ್ಲೆಟ್ಸ್ ಕೂಡ ಅಷ್ಟೇ ಕೆಲವು ಹೊರಗಡೆ ಕೊಡ್ತಾರೆ. ಇಲ್ಲಿ ತರಿಸಿ ಕೊಡೋಂಥದ್ದು ಯಾರು ಮಾಡಲ್ಲ. ಪರ್ಚೇಸ್ ಮಾಡ್ತಾರೆ. ನಾವೇ ಕೊಡ್ತೀವಿ.
ನನಗೆ ಎಷ್ಟೋ ಬೇಕಾದಾಗ ನಾವು ಮೊನ್ನೆ ಒಂದು ನ್ಯೂಸ್ ಮಾಡಿದ್ವಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಕೊಡ್ತಿದ್ದು ದೊಡ್ಡ ನ್ಯೂಸೇ ಆಗಿತ್ತು ಪೇಪರ್ಗಳಲ್ಲಿ. ಸೊ ಮೆಡಿಸನ್ ಬಗ್ಗೆನೇ ಆಗಲಿ ಮತ್ಕೊಳೋದೇ ಆಗಲಿ ಪ್ರತಿಯೊಂದು ಆಗಲಿ CMS ಇದೆಯಲ್ಲ ಸರ್, ಸ್ಟಾಪ್ ಸಪ್ಲೈಯಿಂಗ್ ಡ್ರಗ್ಸ್. ನಮಗೆ ಅಬ್ಸಲ್ಯೂಟ್ಲಿ ನೋ ಡ್ರಗ್ಸ್ ಅವೈಲಬಲ್ ಇನ್ ದ ಸ್ಟೇಟ್ಸ್. ನಾವು ಏನೇ ಇದ್ರೂ ನಾವು ಪರ್ಚೇಸ್ ನೀವು ಅಸಿಸ್ಟ್ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಿರೋಲ್ಲ, ನೀವು ಮಾಡ್ತೀರಾ ಅಂತ ಅಲ್ಲಿ ಹೇಳ್ಕೊಟ್ಟು ಸೆಕೆಂಡ್ ಟೈಮ್ ಬಂದು ಅವ್ರಿಗೆ ಡೈರೆಕ್ಟ್ ರಿವರ್ ಕೊಡಲಿ ಇದು ಯಾಕಂದ್ರೆ ಅಲ್ಲಿ ಸರ್ವರ್ ಡೌನ್ ಇರುತ್ತೆ. ಮಾಡಿ ಬೇಡ ಕೊಡಬೇಕು ಅವರಿಗೆ. ಸುಮ್ಮನೆ ಕ್ಯೂದಲ್ಲಿ ನಿಲ್ತಾರೆ ಪಾಪ. ಇವ್ರು ನಮ್ಮ ಜೊತೆನೇ ಇದ್ದಾರೆ. ಮಾಡ್ತಾರೆ ಮಾಡಿಕೊಡಪ್ಪ, ಬೇಗ ಮಾಡಿಕೊಡಿ ಅವರು. ಇಲ್ಲ ಅಷ್ಟೇ, ಅದೇ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ವಿಮಾನ ಸೇರಿ ಆ ಕಡೆ ಬರ್ತೀವಿ.